ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಫ್ರಾನ್ಸ್ ದೇಶದಲ್ಲಿ ಒಬ್ಬ ಕಥಾಗಾರ ಇದ್ದ, ಬರಹಗಾರ. ಆತನಿಗೆ ಜಗತ್ತಿನ ಎಲ್ಲ ಹಳ್ಳಿಗಳನ್ನು ನೋಡಿ ಆ ಹಳ್ಳಿಯ ಜನರು, ಅಲ್ಲಿಯ ಅವರ ಜೀವನ ಪದ್ಧತಿ, ಅದನ್ನೆಲ್ಲ ಒಂದು ಪುಸ್ತಕ ಮಾಡಬೇಕಂತೇಳಿ ಅನಿಸ್ತು. ಜಗತ್ತಿನ ಅನೇಕ ದೇಶಗಳು ತಿರುಗಿದ, ಇಟಲಿ, ಫ್ರಾನ್ಸ್, ಅಮೆರಿಕ, ನಾರ್ವೆ, ಈಜಿಪ್ಟ್, ಇಂಥ ಎಲ್ಲ ದೇಶಗಳು, ಅಥವಾ ಎಲ್ಲೆಲ್ಲಿ ಬೇಕಾದ ಆ ಎಲ್ಲ ದೇಶಗಳು ತಿರುಗಿದ ನಂತರ ಭಾರತಕ್ಕೆ ಬಂದ. ಒಂದು ಸಲ ಹರಿಯಾಣದಂಥ ರಾಷ್ಟ್ರಕ್ಕೆ ಬಂದು ಬಸ್ನಲ್ಲಿ ಪ್ರಯಾಣ ಮಾಡಿ ಒಂದು ಹಳ್ಳಿಗೆ ಹೋದ. ಆ ಬಸ್ ಇಳಿದ ನಂತರ 2 ಕಿಲೋಮೀಟರ್ ಒಳಗಡೆ ಹೋದ ಮೇಲೆ ಹಳ್ಳಿ ಬರುತ್ತೆ. ಆ ರೀತಿ ಬಸ್ ಇಳಿದು 2 ಕಿಲೋಮೀಟರ್ ಒಳಗಡೆ ಹೋದ, ಆ ಹಳ್ಳಿ ಬಂತು. ಹಳ್ಳಿಯೆಲ್ಲ ತಿರುಗಾಡ್ದ. ಬೇಸಿಗೆ ದಿನ, 12:30 1 ಗಂಟೆ ಸಮಯ. ಭಾಳ ದಾಹ ಆಯಿತು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಬರ್ಕೊಂಡ, ಜನರನ್ನ ಇಂಟರ್ವ್ಯೂ ಮಾಡ್ದ, 4-6 ಜನರನ್ನು ಭೇಟಿಯಾದ. ಅದಾದ ನಂತರ ದಾಹ ಭಾಳ ಆಯಿತು. ಎಲ್ಲಾದರೂ ಹೋಟೆಲ್ ಇದೆಯೇನು ಅಂಥೇಳಿ ಹುಡುಕಾಡ್ತಾ ಬಂದ. ಎಲ್ಲಿ ಹೋಟೆಲ್ ಸಿಗಲಿಲ್ಲ. ಒಂದು ಮನೆ ಮುಂದೆ ಒಂದು ಬೇವಿನ ಗಿಡ, ಸಣ್ಣ ಗುಡಿಸಿಲ್ಲ. ಆ ಒಬ್ಬ ಮುದುಕಿ ಕೂತಿದ್ದು. ಆ ಮುದುಕಿ ಕೇಳ್ದ. ಅದಕ್ಕೆ ಇಂಗ್ಲೀಷು, ಫ್ರೆಂಚ್ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಇಂಗ್ಲೀಷ್ನಲ್ಲಿ ಆ ಮುದುಕಿ ಕೇಳ್ದ, ಇಲ್ಲಿ ಯಾವುದಾದ್ರೂ ಹೋಟೆಲ್ ಇದೆಯಾ, ನನಗೆ ಬಹಳ ಬಾಯಾರಿಕೆ ಆಗಿದೆ ಅಂತೇಳಿ. ಆ ಮುದುಕಿಗೆ ಪಾಪ ಇಂಗ್ಲೀಷ್ ಬರೋದಿಲ್ಲ, ಹಿಂದಿ ಬಿಟ್ಟು ಬೇರೆ ಏನೂ ಬರೋದಿಲ್ಲ, ಫ್ರೆಂಚು ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ. ಆಕೆ ಇವನ ಮುಖ, ಇವನ ಆ ಆಯಾಸ ಅದನ್ನೆಲ್ಲ ನೋಡಿಕೊಂಡು ಕೂಡು ಅಂತೇಳಿ ಸನ್ನೆ ಮಾಡ್ತಾಳೆ. ಕೂತ್ಕೊಳ್ತಾನೆ. ಮನೆ ಒಳಗಡೆ ಹೋಗಿ ಒಂದು ಗ್ಲಾಸ್ ತುಂಬ ಮಜ್ಜಿಗೆ, ತಣ್ಣನ ಮಜ್ಜಿಗೆ ತಂದು ಕುಡಿಲಿಕ್ಕೆ ಕೊಡ್ತಾಳೆ. ಅವನಿಗೆ ಆಶ್ಚರ್ಯ. ಹೋಟೆಲ್ ಅಡ್ರೆಸ್ ಕೇಳಿದ್ರೆ ಮಜ್ಜಿಗೆ ತಂದು ಕೊಟ್ಲಂತೇಳಿ ಮಜ್ಜಿಗೆ ಕುಡಿತಾನೆ. ಬಹಳ ಆನಂದ ಆಗ್ತದ. ಆ ದಾಹ ಎಲ್ಲ ಕಡಿಮೆಗೆ ಹೋಗ್ತದೆ. ಥ್ಯಾಂಕ್ಸ್ ಹೇಳಿ ಹೋಗ್ಬಿಡ್ತಾನೆ. ಫ್ರಾನ್ಸಿಗೆ ಹೋಗಿ ಪುಸ್ತಕ ಬರೀತಾನೆ. ಆ ಪುಸ್ತಕದಲ್ಲಿ ಒಂದು ಪೇಜ್, ಫ್ರಂಟ್ ಪೇಜ್ನಲ್ಲೇ ಬರೀತಾನ, ನಾನು ಜಗತ್ತಿನ ಅನೇಕ ದೇಶಗಳನ್ನು ತಿರುಗಿದೆ, ಬೇರೆ ಬೇರೆ ಕಡೆ ಹೋಗಿದ್ದೆ, ಆದರೆ ಭಾರತಕ್ಕೆ ಹೋಗಿದ್ದೆ. ಆ ಭಾರತದ ಹರಿಯಾಣ ಪ್ರಾಂತದ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ತಾಯಿ. ಆ ಮಾತೆ, ನಾನು ಆಕೆಗೆ ಹೋಟೆಲ್ ಇದೆಯೇನೋ ಬಾಯಾರಿಕೆ ಆಗಿದೆ ಅಂತ ಕೇಳಿದ್ರೆ ಕೂಡಂತೇಳಿ ಕೂಡಿಸಿ ಒಳಗಡೆ ಹೋಗಿ ತಣ್ಣನ ಮಜ್ಜಿಗೆ ತಂದು ಕೊಟ್ಲು. ಇದು ಯಾವ ಭಾಷೆ? ಇದು ಮಾತೃಭಾಷೆ, ಇದು ಕರಳಿನ ಭಾಷೆ, ಇದು ತಾಯಿಯ ಭಾಷೆ, ಇದು ಪ್ರೇಮದ ಭಾಷೆ. ಇದು ಜಗತ್ತಿನ ಯಾವ ದೇಶದಲ್ಲಿಲ್ಲ, ಕೇವಲ ಇದು ಭಾರತದಲ್ಲಿ ಮಾತ್ರ ಇದೆ ಅಂತೇಳಿ ಅವ ಬರಿತಾನೆ, ಪರ್ಯಾಟಕ. ನೋಡ್ರಿ, ನಮ್ಮ ಹಳ್ಳಿಗಳಲ್ಲಿ ಇಂದಿಗೂ ಜನರು ಆ ರೀತಿ ಇದ್ದಾರೆ. ಅನೇಕ ಒಳ್ಳೆ ಜನರು ಇದ್ದಾರೆ ದೇಶದಲ್ಲಿ. ನಾವು ಯಾವಾಗ ಕಲಿಯುಗ ಇದೆಲ್ಲ ಕೆಟ್ಟೋಗ್ಬಿಟ್ಟದ ಅಂಥೇಳಿ ಆಲೋಚನೆ ಮಾಡಬಾರ್ದು. ನೆಗೆಟಿವ್ ಆಗಿ ಪಾಸಿಟಿವ್ ಆಲೋಚನೆ ಮಾಡಿದಾಗ ಇವತ್ತು ಮಳೆ ಬೆಳೆ ಎಲ್ಲ ಆಗ್ತಾ ಇದೆ, ಎಲ್ಲ ಕಡೆ ಸೃಷ್ಟಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಒಳ್ಳೆ ಜನರು ಇದ್ದಾರೆ ಅಂತ ಹೇಳಿ. ಕಾರಣ ನಮ್ಮ ಮಕ್ಕಳಿಗೆ ಕೂಡ ಇಂಥ ಕಥೆಗಳನ್ನು ಹೇಳಬೇಕು. ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ 2 ಮಾತಾಡ್ಲಿಕ್ಕೆ, ಪಕ್ಕದಲ್ಲಿ ಕೂಡ್ಲಿಕ್ಕೆ, ಒಂದು ಗ್ಲಾಸ್ ನೀರು ತಂದು ಕೊಡ್ಲಿಕ್ಕೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಹಿಂದಿ ಒಳಗೆ ಹೇಳ್ತಾರ, ಕೇವಲ ಹಣದಿಂದ ಬೀಳಬೇಡ್ರಿ. ಬಹುತ್ ಕಮಾಯೆ ಹೀರೆ ಮೋತಿ, ಬಹುತ್ ಕಮಾಯೆ ಹೀರೆ ಮೋತಿ, ಕ್ಯಾ ಕರೆ ಯಾರೋ ಕಫನ್ ಕೋ ಜೇಬ್ ನೈ ಹೋತಿ. ಏನು ಮಾಡೋಣ, ಜಗ್ಗೆ ಗಳಿಸಿವಿ, ಮ್ಯಾಲೆ ಒಯ್ಲಿಕ್ಕೆ ಆ ಹೆಣದ ಮೇಲೆ ಏನು ಹೊಸ್ತಾರ ಕಫನ್, ಅದಕ್ಕೆ ಕಿಶಗಳು ಇರೋದಿಲ್ಲ, ಹೇಗೆ ಮ್ಯಾಲೆ ಒಯ್ಯೋದು ಅಂತೇಳಿ. ಕೇವಲ ನಮಗಾಗಿ ಬದುಕೋದಲ್ಲ, ನಾವು ಇನ್ನೊಬ್ಬರ ಸಲುವಾಗಿ ಏನಾದರೂ ಸಹಾಯ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ನಾವು ಮನೆಗೆ ಬಂದ ಅತಿಥಿಗಳಿಗೆ ಸರಿಯಾಗಿ ಮಾತಾಡೋದು, ಮನೆಗೆ ಬಂದವ್ರ ಜೊತೆಗೆ ಮಾತಾಡೋದು, ಸುತ್ತಮುತ್ತ ನಮ್ಮ ಬಂಧು ಬಳಗದ ಜೊತೆಗೆ 2 ಒಳ್ಳೆ ಮಾತಾಡೋದು, ಮಾತಿಗೇನು ಖರ್ಚಾಗೋದಿಲ್ಲ. ಇದನ್ನು ಮಾತ್ರ ಮಾಡ್ತಾ ಇರ್ರಿ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.